ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಗುರುವಾರ ಆಗಿರೋದ್ರಿಂದ ನಾವು ಬಾಬಾ ದೇವಸ್ಥಾನಕ್ಕೆ ಹೋಗಿದ್ವಿ. ನಾನು ನಮ್ಮ ಸಿಸ್ಟರು ತುಂಬ ಖುಷಿಯಿಂದ ಹೋದ್ರಿ. ತುಂಬ ದಿವಸ ಆಗಿತ್ತು ಮೀಟಾಗಿ ನಾನು ಅಕ್ಕ. ಹೋಗೋಕ್ಕಿಂತ ಮುಂಚೆ ಮನೆಯೆಲ್ಲ ಕ್ಲೀನ್ ಮಾಡೋಣ ಅಂತ ಕ್ಲೀನ್ ಮಾಡ್ತಾ ಇದ್ದೀನಿ. ಮನೆ ಒಳಗಡೆ ದಿವಾನ ಒಳಗಡೆ ನೋಡಿದ್ರೆ ಎಷ್ಟೊಂದು ಗಲೀಜಿತ್ತು. ತುಂಬ ದಿವಸ ಆಯಿತು ಕ್ಲೀನ್ ಮಾಡಿ. ಎಲ್ಲ ಕ್ಲೀನ್ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ, ಮನೆಗಳೆಲ್ಲ ತೊಳೆದ್ಬಿಟ್ಟು ಮತ್ತು ದೇವ್ರ ಸಾಮಾನೆಲ್ಲ ತೊಳೆದ್ಬಿಟ್ಟು ಅಂತ ನೋಡಿ. ಬ್ಯಾಗ್ಸು ಮತ್ತು ಬೆಡ್ಶೀಟು, ಬೆಡ್ ಕವರು, ತಲೆದಿಂಬು, ಟೆಡಿ ಬೇರ್ ಬೊಂಬೆ ಅವೆಲ್ಲ ದಿವಾನದಲ್ಲಿ ಇಟ್ಟಿರ್ತೀನಿ. ಯಾಕಂದರೆ ಯೂಸ್ ಮಾಡಲ್ಲ. ಆ ಐಟಮ್ ಬಂದು ದಿವಾನದಲ್ಲಿ ಇಟ್ಕೊಂಡಿದ್ದೀನಿ. ಯೂಸ್ ಮಾಡಲ್ಲ ಅಂತ ಏನಿಲ್ಲ, ಡೈಲಿ ಯೂಸ್ ಮಾಡಲ್ಲ. ಯಾರಾದರೂ ಗೆಸ್ಟ್ ಬಂದರೆ ಮನೆಗೆ ನಾನು ಯೂಸ್ ಮಾಡೋಂಥ ಐಟಮ್ಸ್ ಏನೂ ಕೊಡಲ್ಲ. ಹಂಗಾಗಿ ಹೊಸವು ಎತ್ತಿಟ್ಟಿದ್ದೀನಿ. ವಾಶ್ ಮಾಡಿ ಮತ್ತು ಚೆನ್ನಾಗಿ ಎತ್ತಿಟ್ಟಿದ್ದೀನಿ ಒಂದು ಕವರಲ್ಲಿ ಪ್ಯಾಕ್ ಮಾಡಿ. ನೀವು ಈ ಥರ ದಿವಾನ ಇದ್ದರೆ ಇದ್ರಿಗೆ ಯೂಸ್ ಮಾಡ್ಕೊಳ್ಳಿ. ಈ ರೀತಿ ಯೂಸ್ ಮಾಡ್ಕೊಳ್ಳಿ. ತುಂಬ ಜಾಗ ಉಳಿತೈತೆ, ಯೂಸ್ಫುಲ್ ಆಗುತ್ತೆ. ಹೊಸ ಐಟಮ್ ಇದ್ದರೆ ಬೆಡ್ಶೀಟು ಅವೆಲ್ಲ ಅದೇ ಥರನೇ ಇರ್ತೈತೆ. ಆಚೆ ಇದ್ದರೆ ಗಲೀಜಾಯ್ತೈತೆ. ಹಾಗಾಗಿ ದಿವಾನ ಒಳಗೆ ಇಟ್ಟಿದ್ದೀನಿ. ನೋಡ್ಬೋದು ನೀವು, ಎರಡೂ ಕಡೆಯೂ ತುಂಬ ಅಂದರೆ ತುಂಬಾ ಗಲೀಜಿತ್ತು. ಅದೆಲ್ಲ ಉಜ್ಜಿ ನಾನು ಕೈಲಿನ ಹಾಕ್ಕೊಂಡು ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಯಾಕೆ ಗೊತ್ತಾ, ಮನೆಯಲ್ಲಿ ಸುಮ್ಮನೆ ಕೂತ್ಕೊಂಡಿರೋದ್ರ ಬದಲು ಏನಾದರೂ ಕೆಲಸ ಹುಡುಕಿ ತಡುಕಿ ಮಾಡೋಣ ಅನ್ನೋ ಮನೋಭಾವ ನಂದು. ಯಾಕಂದರೆ ನಾನು ಕೆಲಸ ಮಾಡಿ ಮಾಡಿ ರೂಢಿ ಆಗ್ಬಿಟ್ಟು ಒಂದು ನಿಮಿಷ ಕುತ್ಕೊಳ್ಳೋಕ್ಕಾಗಲ್ಲ. ಹಂಗಾಗಿ ಎಲ್ಲ ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ. ಇನ್ನು ಹಬ್ಬ ಬೇರೆ ಹತ್ರ ಬಂತು, ಆ ಟೈಮಲ್ಲಿ ಕ್ಲೀನ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ದಿವಾನ ಮಾತ್ರ ಕ್ಲೀನ್ ಮಾಡ್ತಾ ಇದ್ದೀನಿ. ದಿವಾನ ಒಳಗಡೆ ಫುಲ್ಲು ಪಳ 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 ಅಂತ ಮಾಡಿಬಿಟ್ಟೆ ದಿವಾನ. ಇನ್ನೆಲ್ಲ ಡೆಸ್ಟು ಬೆಳಗ್ಗೆನೇ ಸ್ಟಾರ್ಟ್ ಮಾಡಿದ್ದೀನಿ. ನೋಡ್ಬೋದು ನೀವು ಇಲ್ಲಿ ತುಂಬ ಚೆನ್ನಾಗಿ ಕ್ಲೀನ್ ಮಾಡಿದ್ದೀನಿ. ಮನೆಯಲ್ಲಿದ್ದರೆ ಟೈಮ್ಗೆ ಯಾವುದೋ ಒಂದು ಕೆಲಸ ಮಾಡ್ತೀನಿ. ನನಗೆ ಇವಾಗ ಸ್ಯಾರಿ ಬೇರೆ ಇಲ್ಲ, ಸ್ಯಾರಿ ಕುಚ್ಚಾಕೋಕ್ಕೆ. ಹಂಗಾಗಿ ಮನೆಯಲ್ಲಿ ಕೆಲಸ ಇರೋದ್ರಿಂದ ಮನೇಲಿ ಮಾಡ್ತಾ ಇದ್ದೀನಿ. ಸ್ಯಾರಿ ಬಂದರೆ ಕೆಲಸ ಮಾಡೋಕ್ಕಾಗಲ್ಲ ಅಂತ. ಅದಾದಮೇಲೆ ನಾನು ಈ ಥರ ಜೋಡಿಸ್ಕೊಂಡಿದ್ದೀನಿ ದಿವಾನದಲ್ಲಿ. ನನ್ನ ಬ್ಯಾಗ್ಸು, ಹೊಸ ಬ್ಯಾಗ್ಸು, ಟೂರಿಸ್ಟ್ ಬ್ಯಾಗು ಎಲ್ಲ ಇದರಲ್ಲಿ ಇಟ್ಕೊಂಡಿರ್ತೀನಿ. ಯಾಕಂದರೆ ಆಚೆ ಇಟ್ಟರೆ ಗಲೀಜಾಯ್ತದೆ ಅಂದ್ಬಿಟ್ಟು ಇದ್ರೊಳಗಡೆ ಇಟ್ಟಿರ್ತೀನಿ. ಬ್ಯಾಗ್ಸು, ಬೆಡ್ ಕವರು, ದಿವಾನ ಕವರು, ಟೆಡಿ ಬೇರು, ತಲೆದಿಂಬು ಕವರ್ ಎಲ್ಲ. ಅದಾದಮೇಲೆ ನಮ್ಮಕ್ಕ ನನಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು. ಗೀತಾ ಸಿಸ್ಟರು ನಾನು ತುಂಬ ದಿವಸ ಆಗಿತ್ತು ಮೀಟ್ ಮಾಡಿ. ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು, ಇವತ್ತು ಗುರುವಾರ ಅಲ್ವಾ, ಅದಕ್ಕೆ ನೋಡಿ ನಮ್ಮ ಸಿಸ್ಟರ್ ನನಗೋಸ್ಕರ ಬೇಗ ಬಂದು ವೆಯ್ಟ್ ಮಾಡ್ತಾವ್ರೆ. ನಾನೇ ಲೇಟು. ಅದಾದಮೇಲೆ ಇಬ್ಬರು ಗಾಡಿಯಲ್ಲಿ ಜಾಲಿ ರೈಡ್ ಹೋಗ್ತಾ ಇದ್ದೀರಿ. ತುಂಬ ದಿವಸ ಆಗಿತ್ತು, ಇಬ್ಬರೂ ಫುಲ್ ಬ್ಯುಸಿ ಆಗಿಬಿಟ್ಟಿದ್ವಿ. ಎಲ್ಲೂ ಹೊರಗಡೆ ಹೋಗಿಲ್ಲ. ಇತ್ತೀಚೆಗೆ ಒಂದು 3 ಮಂತ್ ಆಯಿತು. ಜಾಸ್ತಿ ಫೋನಲ್ಲೂ ಮಾತಾಡೋಕ್ಕಾಗ್ತಾ ಇರಲಿಲ್ಲ. ಅದಾದಮೇಲೆ ಫೈನಲಿ ನಾವು ಬಾಬಾ ದೇವಸ್ಥಾನಕ್ಕೆ ರೀಚ್ ಆದ್ವಿ. ನೋಡಿ ಫ್ರಂಟ್ ಟು ಬ್ಯಾಕ್ ಯಾವ ಥರ ಇದೆ. ದೇವಸ್ಥಾನ ಬಂತು. ಪೂಜೆ ಎಲ್ಲ ಮುಗ್ದಿತ್ತಾದ್ಮೇಲೆ ಮಹಾಮಂಗಳಾರತಿ ಆದಮೇಲೆ ಒಂದು ಸ್ವಲ್ಪ ಪ್ರಸಾದ ತಿನ್ಕೊಂಡು ಮತ್ತು ಕೇಸರಿ ಭಾತಲ್ಲ, ಅದು ಸ್ವೀಟ್ ಪೊಂಗಲ್ ಮತ್ತು ಲಡ್ಡು ತಿನ್ಕೊಂಡು ಸೀದಾ ನಾವು ಬಂದಿತ್ತು ಶಂಕರಾಚಾರ್ಯ ಆಶ್ರಮಕ್ಕೆ. ಇಲ್ಲಿ ಮಠ ದೇವ್ರದ್ದು
ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇದೆ, ಬಂದಿದ್ದೀರಿ. ಶಂಕರಾಚಾರ್ಯ ದೇವಸ್ಥಾನ ತುಂಬ ಚೆನ್ನಾಗಿತ್ತು, ಚೆನ್ನಾಗಿ ಪೂಜೆ ಮಾಡಿಕೊಟ್ರು. ಅಲ್ಲಿ ಮಂಗಳಾರತಿ ತಕ್ಕೊಂಡು ಅಲ್ಲಿ ಸ್ವಲ್ಪ ವಿಡಿಯೋ ಮಾಡ್ಕೊತಾ ಇದ್ದೀವಿ. ನಾನು ಅಕ್ಕ ಇಬ್ಬರು ಮ್ಯಾಚಿಂಗ್ ಹಾಕ್ಕೊಂಡಿದ್ದೀವಿ, ಏನೋ ಗೊತ್ತಿಲ್ಲ. ಕೇಳ್ದೆ ಇವತ್ತು ನಾವು ಮೂವರು ಫ್ರೆಂಡ್ಸು ಗ್ರೀನ್ ಕಲರೇ ಹಾಕ್ಕೊಂಡಿದ್ವಿ. ಇನ್ನು ದೇವಸ್ಥಾನ ಹತ್ರ ಈ ಥರ ಇದೆ, ತುಂಬ ಚೆನ್ನಾಗಿತ್ತು, ನೀಟಾಗಿತ್ತು, ಕ್ಲೀನಾಗಿತ್ತು. ಮತ್ತು ನೇಚರ್ ನೋಡ್ತಾ ಇದ್ರೆ ತುಂಬ ಚೆನ್ನಾಗಿತ್ತು. ಅಲ್ಲಿ ಬೇರೆ ಜಂಕ್ ಫ್ರೂಟು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಕೆಳಗಡೆನೇ ಇತ್ತು. ನಮ್ಗೆ ಯಾರು ಇಷ್ಟ ಆಗ್ತಾರೋ ಅವ್ರ ಜೊತೆ ಹೋದರೆ ಮಾತ್ರ ನಮ್ಗೆ ಖುಷಿ ಆಗೋದು. ಹಂಗಾಗಿ ನನಗೆ ತಕ್ಕನ ಜೊತೆ ಫ್ರೀಡಮ್ ಆಗಿರ್ತೈತೆ. ಫ್ರೀಡಮ್ಗಿಂತ ಅವರು ತುಂಬ ಕ್ಲೋಸ್ ಆಗಿರ್ತಾರೆ, ನಗ್ನಗ್ತಾ ಖುಷಿಯಾಗಿ. ಇಬ್ಬರು ಇವತ್ತು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ, ತುಂಬ ಚೆನ್ನಾಗಿತ್ತು. ಅಲ್ಲಿ ದೇವರ ಆಶೀರ್ವಾದ ಪಡ್ಕೊಂಡು ಸೀದಾ ಮನೆ ಕಡೆ ಬಂದ್ವಿ. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.